ಗಣೇಶ್ ಆರ ಗಣೇಶ್ ಗಣೇಶ್ ಯಾರಿದ್ದೀರಿ? ಗಣೇಶ್ ಗಣೇಶ್ ಕರங்களை ಅಡಿಸಿ ತಟ್ಟುತ್ತಾ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವ. ಹಲ್ಲೆಲೂಯಾ ಹಲ್ಲೆಲೂಯಾ. പരിശുദ്ധാത്മാവിനോട് പറയുന്നു, പരിശുദ്ധാത്മ ನಾನು ಹೇಳುವುದೇನೆಂದರೆ 2026 ദൈവം നിനക്കൊരു പ്രോപ്പർട്ടി ഒരുക്കാൻ പോകുന്നു. ದೇವರು ನಿಮಗೆ ಒಂದು ಪ್ರಾಪರ್ಟಿಯನ್ನು ಸಿದ್ಧಪಡಿಸುವನಾಗಿರ್ತಾನೆ. ದೇವದಾಸന്റെ കുടുംബം എഴുന്നേറ്റ്. ದೇವ ಸೇವಕರ ಕುಟುಂಬ ಎದ್ದೇಳು. ഹല്ലേലൂയ. പരിശുദ്ധാത്മ വലിയ കാര്യങ്ങൾ ചെയ്യാൻ പോകുന്നു. ಪರಿಶುದ್ಧಾತ್ಮನು ದೊಡ್ಡ ಕಾರ್ಯವನ್ನು ಮಾಡುವವನಾಗಿರ್ತಾನೆ. മൂന്നൊരു ഫ്രണ്ടി വന്നു. ಮೂವರು ಸಂಬಂಧಕ್ಕೆ ಬನ್ನಿರಿ. ഹല്ലേലൂയ. ഹല്ലേലൂയ. യെസ്. ಆಮೆನ್. മോളെ സ്തുതി. പരിശുദ്ധാത്മാവ് ആലോചന അറിയിക്കുന്നു. പരിശുദ്ധാത്മ ಹೇಳುವುದೇನೆಂದರೆ നീ ഒരു ഡോക്ടറായി മാറും. നീ ಒಂದು ಡಾಕ್ಟರಾಗಿ ಬದಲಾಗುತ್ತೀರಿ. ಆಮೆನ್. അച്ഛാ പ്രോപ്പർട്ടി കണ്ടേ ആഗ്രഹിക്കുന്നു. ನೀವು ಭೂಮಿಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದೀರಾ? ಹೌದು. പ്രോപ്പർട്ടി. ഹല്ലേലൂയ. മിനിസ്റ്റർ ചെയ്യുന്ന ನೀವು ಸೇವೆ ಮಾಡ್ತಾ ಇದ್ದೀರಿ. ഹല്ലേലൂയ. പരിശുദ്ധാത്മാവിനോട് പറയുന്നു, ಪರಿಶುದ್ಧಾತ್ಮನ ಹೇಳುವುದೇನೆಂದರೆ 2026 ഒരു വില്ലേജിനകത്ത്, ಒಂದು ವಿಲೇಜ್ ಹಳ್ಳಿಯ ಒಳಗಡೆ ഒരു വലിയൊരു റിവൈവൽ നടക്കുന്നത് ഞാൻ കാണുന്നു. ದೊಡ್ಡ ರಿವೈವಲ್ ಕಾಣುತ್ತಾ ಇದ್ದೇನೆ. ಆಮೆನ್. ഒരു 7 വില്ലേജിൽ 7 ಹಳ್ಳಿಗಳು നിന്നിലൂടെ റിവൈവൽ നടക്കും. ನಿಮ್ಮ ಮೂಲಕವಾಗಿ ಒಂದು ಉಜ್ಜೀವನಗೊಳ್ಳುತ್ತದೆ. ಆಮೆನ್. ഒരു 7 വില്ലേജുകൾ ഒരുമിച്ച് വരുന്ന ഒരു സഭ, 7 ವಿಲೇಜ್ಗಳು ಹಳ್ಳಿಗಳು ಒಟ್ಟಾಗಿ ಬರುವಂತ ಒಂದು ಸಭೆ. ಆಮೆನ್. ഞാൻ നിനക്ക് തരും. ನಾನು ನಿಮಗೆ ಕೊಡುತ್ತೇನೆ. ಆಮೆನ್. ഒരു വലിയൊരു പ്രോപ്പർട്ടി ഞാൻ നിനക്ക് തരും. ಒಂದು ದೊಡ್ಡ ಭೂಮಿಯನ್ನು ನಾನು ನಿಮಗೆ ಸೇವೆಗೋಸ್ಕರವಾಗಿ ಕೊಡುತ್ತೇನೆ. അവിടെ നിനക്ക് മിനിസ്റ്റർ ചെയ്യാൻ സ്വാതന്ത്ര്യം തരുന്നില്ല. ಅಲ್ಲಿ ನಿಮಗೆ ಸೇವೆ ಮಾಡೋದಕ್ಕೆ ಸ್ವಾತಂತ್ರ್ಯ ಕೊಡ್ತಾ ಇಲ್ಲ. ഒരുപാട് പേര് നിന്നെ വെല്ലുവിളിക്കുന്നുണ്ട്. ಅನೇಕರು ನಿಮಗೆ ಕೈ ತೋರಿಸುತ್ತಾ ಇದ್ದಾರೆ. നിന്നെ ഇവിടെ നിർത്തില്ലെന്നൊക്കെ വെല്ലുവിളിക്കുന്നു. ಇಲ್ಲಿ ನಿಲ್ಲಿಸುವುದಿಲ್ಲ ಅಂತ ಹೇಳಿ ಅನೇಕರು ನಿಮಗೆ ಸವಾಲುಗಳನ್ನು ಹಾಕಿರುತ್ತಾರೆ. അവരുടെ നടുവിൽ ಅವರ ಮಧ್ಯದಲ್ಲಿ ദൈവം നിന്നെ ഉയർത്തും. ದೇವರು ನಿಮ್ಮನ್ನು ಮೇಲೆ ಕೆತ್ತುವವನಾಗಿರುತ್ತಾನೆ. ഒരു പ്രോപ്പർട്ടി മാത്രമല്ല, ಒಂದು ಭೂಮಿ ಮಾತ್ರವಲ್ಲ, ഒരു മനോഹരമായ ഒരു ആലയത്തെ തന്നു. ಒಂದು ಮನೋಹರವಾದಂತ ಒಂದು ಆಲಯವನ್ನು ಸಹ ದೇವರು ಕೊಟ್ಟು, ഞാൻ നിന്നെ അനുഗ്രഹിക്കുമെന്ന്, ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ ಅಂತ ಹೇಳಿ സൈന്യങ്ങളുടെ യഹോവ ഈ പകല് പ്രൊഫസി പറയുന്നു. ಸೇನಾಧೀಶರಾದಂತ ಯೆಹೋವನು ಈ ಸಮಯದಲ್ಲಿ ಪ್ರವಾದನೆ ಹೇಳುತ್ತಿದ್ದಾನೆ. ಆಮೆನ್. നിന്റെ സകല ഫൈനാൻഷ്യൽ പ്രോബ്ലങ്ങൾ ദൈവം മാറ്റും. ನಿಮ್ಮ ಎಲ್ಲ ಆರ್ಥಿಕವಾದಂತ ಸಮಸ್ಯೆಗಳನ್ನು ನನ್ನ ದೇವರು ತೆಗೆದುಹಾಕುವವನಾಗಿರುತ್ತಾನೆ. നീ അനുഭവിക്കേണ്ട പണം ഇപ്പൊ ആരുടെയോ കയ്യിലായിരിക്കുന്നു. ನೀವು ಅನುಭವಿಸಬೇಕಾದಂತ ಹಣ ಯಾರ ಕೈಯಲ್ಲೋ ಇದೆ. ആ ഫണ്ട് നിന്റെ കയ്യിൽ ഞാൻ വരുത്തും. ಆ ಫಂಡ್ ಅನ್ನು ನಿಮ್ಮ ಕೈಗೆ ನಾನು ಬರಮಾಡುತ್ತೇನೆ. നിന്നെ ചീറ്റ് ചെയ്ത് കൊണ്ടുപോയ പണം നിന്റെ കയ്യിൽ ഞാൻ തിരിച്ചു കൊണ്ടുവരും. ಚೀಟ್ ಮಾಡಿ ತೆಗೆದುಕೊಂಡು ಹೋದಂತ ಹಣವನ್ನು ದೇವರು ನಿಮಗೆ ಕೊಡುವವನಾಗಿರುತ್ತಾನೆ. അൺഎക്സ്പെക്റ്റഡ് ആയിട്ട് ദൈവം ചില വഴികളെ ഓപ്പൺ ചെയ്യും. ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ದೇವರು ನಿಮಗೋಸ್ಕರವಾಗಿ ಕೆಲವೊಂದು ಮಾರ್ಗವನ್ನು ತೆರೆಯುವವನಾಗಿರುತ್ತಾನೆ. അനേകം പേര് ഒരുപാട് പ്രോമിസുകൾ തന്നിട്ടുണ്ട്. ಅನೇಕರು ನಿಮಗೆ ಒಂದು ಪ್ರಾಮಿಸ್ ಗಳನ್ನು ಮಾಡಿರುತ್ತಾರೆ. പക്ഷെ ദൈവം നിനക്ക് പ്രോമിസ് തരുന്നു. ಆದರೆ ದೇವರು ನಿಮಗೆ ವಾಗ್ದಾನವನ್ನು ಮಾಡುತ್ತಿದ್ದಾನೆ. 2026 നിന്നെയും നിന്റെ കുടുംബത്തെയും ഞാൻ അനുഗ്രഹിക്കും. ನಿನ್ನ ಕುಟುಂಬವನ್ನು ನಾನು ಆಶೀರ್ವದಿಸುತ್ತೇನೆ. ഞാൻ എൻ്റെ സഭയെ പണിയും. ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ. ಪಾತಾಳ ಗೋಪುರಂ ನಿನ್ನ ಜಯಿಸದಿಲ್ಲ. ಪಾತಾಳದ ಗೋಪುರಗಳು ಅದನ್ನು ಜಯಿಸಲು ಸಾಧ್ಯವಿಲ್ಲ. ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ പോയിരുന്നാട്ടെ. ಹೋಗಿ ಕುಳಿತುಕೊಳ್ಳಿ. ಆಮೆನ್. ഹല്ലേലൂയ. കിരൺ ആരാ? കിരൺ ಯಾರು? കിരൺ. ഇതിലെ പല്ലവി ആരാണ്? ಪಲ್ಲವಿ ಯಾರು? വൈഫ്. കരങ്ങളെ അടിച്ച് ಕರಗಳನ್ನು ತಟ್ಟುತ್ತಾ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವ. ಹല്ಲೇಲೂಯಾ. ಬನ್ನಿ. ഇന്ന് രാത്രി അസാധാരണമായതെന്തോ സംഭവിക്കാൻ പോകുന്നു. ಇಲ್ಲಿ ಅಸಾಧಾರಣವಾದದ್ದು ಏನೋ ಒಂದು ಸಂಭವಿಸುತ್ತಾ ಇದೆ. കരങ്ങളെ തട്ടി ദൈവത്തിന് സ്തോത്രം ചെയ്യുക. ಕರಗಳನ್ನು ತಟ್ಟುತ್ತಾ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವ. കരങ്ങളെ തട്ടി. ಕರಗಳನ್ನು ತಟ್ಟುತ್ತಾ. ഓ ಆಮೆನ್. രണ്ടുപേരും ജീസസ്. എന്നെ നോക്കി നിന്ന്. ಇವರೇ ನೋಡಿ ನಿಲ್ಲಿ. ഹല്ലേലൂയ. ജീസസ്. കിരൺ. ಶಶಿಕಲಾ വന്നിട്ടില്ല. ಶಶಿಕಲಾ ಯಾರು? ആമേൻ. യെസ്. ഭയങ്കര ദൈവപ്രവൃത്തി വെളിപ്പെടാൻ പോകുന്നു. ഭയങ്കരವಾದಂತ ದೇವರ ಕಾರ್ಯ ಪ್ರಕಟವಾಗುತ್ತಿದೆ. നിങ്ങൾ രണ്ടൊരു കൈ കോർത്ത് പിടിച്ചു. ಇಬ್ಬರು ಸಹ ಕೈಗಳನ್ನು ಇಟ್ಕೊಳ್ಳಿ. മോനെ, നിന്റെ ഏറ്റവും വലിയൊരു ആഗ്രഹത്തെ ദൈവം സാധിപ്പിക്കാൻ പോകുന്നു. ನಿಮ್ಮ ದೊಡ್ಡ ಆಸೆಯನ್ನು ದೇವರು ಪೂರ್ತಿಕರಿಸುವವನಾಗಿರುತ್ತಾನೆ. ಆಮೆನ್. ഹല്ലേലൂയ. ഏത് കാറാ എടുക്കാൻ ആഗ്രഹിക്കുന്നത്? ಯಾವ ಕಾರ್ ಖರೀದಿಸಬೇಕು ಅಂತ ನೀವು ಇಷ್ಟಪಡ್ತಾ ಇದ್ದೀರಿ? ഏത് കാർ? ಯಾವ ಕಾರ್ ನಿಮಗೆ ಬೇಕು? ಕಾರ್ ಬೇಡವಾ? ഒരു മൈക്ക് കൊടുത്ത്. ಕಾರ್ ಬೇಕಾಗಿದೆ, ಆದ್ರೆ ದೇವ್ರು ಯಾವ ಕಾರ್? ಅಲ್ಲ ದೇವರಲ್ಲ, ನಿಮ್ಗೆ ಯಾವ್ದು ಇಷ್ಟ ದೇವರು ಅದನ್ನ ಕೊಡ್ತಾನೆ. ಹೇಳಿ ಯಾವ್ದು ಬೇಕಾದ್ರೆ ಹೇಳಿ. ನನ್ಗೆ ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ನಿರೀಕ್ಷೆ ಇರಲಿಲ್ಲ ನನಗೆ. ಇಲ್ಲಿ ಬಂದು ನಮ್ಮ ಪಾಸ್ಟರ್ ಕರೀತಾರ ಅನ್ನೋ ಒಂದು ನಿರೀಕ್ಷೆ ಇರಲಿಲ್ಲ ನನಗೆ. ಬಟ್ ಕರೆದಾದ್ಮೇಲೆ ಮಾತು ಬರ್ತಾ ಇಲ್ಲ, ನನಗೆ ಏನ್ ಹೇಳ್ಬೇಕನ್ನೋದು ಗೊತ್ತಾಗ್ತದೆ. ಆದ್ರೆ ಒಂದು ಆಸೆ ಇರ್ತದಲ್ಲ, ಹೇಳಿ. നീ പറയുന്ന കാർ ദൈവം തരും. ನೀವು ಯಾವ ಕಾರ್ ಹೇಳ್ತೀರಾ ಆ ಕಾರ್ ನಿಮಗೆ ಸಿಗ್ತದೆ. ಆಮೆನ್. ഇത് പ്രൊഫറ്റിക്കൽ ടൈം. ಇದು ಪ್ರವಾದನೆಯ ಸಮಯ. എങ്ങനെയാ വന്ന? ബൈക്കിലാണോ? എങ്ങനെയാ വന്നേ? ಹೇಗೆ ನೀವು ಬಂದದ್ದು? ಫಸ್ಟ್
എങ്ങനെയാ വന്ന നിങ്ങൾ മീറ്റിങ്ങിന്? 2 ವೀಲರಲ್ಲಿ ಬಂದಿದ್ದೀನಿ ಫಸ್ಟ್. അടുത്ത മീറ്റിങ്ങിന് നീ എന്റെ മീറ്റിങ്ങിന് വരുന്നത് ನೆಕ್ಸ್ಟ್ ಮೀಟಿಂಗ್ ನೀವು ಬರುವಾಗ കാറിൽ വരും. ಕಾರಲ್ಲಿ ಬರ್ತೀರಾ? കാറിൽ വരും. ಕಾರಲ್ಲಿ ಬರ್ತೀರಿ. പറ, വിശ്വാസത്തോടെ കാർ പറ. ನಂಬಿಕೆಯಿಂದ ನಿಮ್ಗೆ ಯಾವ ಕಾರ್ ಇಷ್ಟ ಅದನ್ನ ಹೇಳಿ. ಆಡಿ ಫಸ್ಟ್. ಆಡಿ. ಆಡಿ ಆಡಿ. ಆಮೇಲೆ കരങ്ങളെ അടിച്ച് ദൈവം നിനക്ക് തരും. ದೇವರು ನಿಮಗೆ ಕೊಡ್ತಾರೆ. നിനക്ക് ഓടി ദൈവം തരും. ಆಡಿಯನ್ನು ದೇವರು ನಿಮಗೆ പക്ഷെ ಕೊಡ್ತಾರೆ. അതിനു മുമ്പ് ಅದಕ್ಕಿಂತ ಮುಂಚೆ നിനക്കൊരു വോൾസ് വാഗന്റെ കാർ ദൈവം തരും. ವೋಲ್ಸ್ ವ್ಯಾಗನ್ ಅನ್ನು ಕೊಡ್ತಾರೆ. ಆಮೇಲೆ എന്നെ കാണിച്ചത് ദൈവം വോൾസ് വാഗൻ ആണ്. ವ್ಯಾಗನರ್ ಅನ್ನು ದೇವರು ನನಗೆ ಮೊದಲು ತೋರಿಸಿ ഓടി തരുന്നതിന് മുമ്പ് ഒരു വോൾസ് വാഗന്റെ കാർ ദൈവം നിനക്ക് തരും. ವೋಲ್ಸ್ ವ್ಯಾಗನ್ ಅನ್ನು ದೇವರು ನಿಮಗೆ ಕೊಡ್ತಾರೆ. അത് കഴിയുമ്പോൾ ಅದಾದ ನಂತರ നിനക്കൊരു ഓടി കാർ ദൈവം ನಿಮಗೆ തരും. ದೇವರು ಆಡಿ ಕಾರ್ ಅನ್ನು ಕೊಡ್ತಾರೆ. ಆಮೇಲೆ കരങ്ങളെ അടിച്ച് ಕರಗಳನ್ನು ತಟ್ಟಿ ನಾವು ദൈവത്തെ ದೇವರಿಗೆ ಸ್ತೋತ್ರ ಸಲ್ಲಿಸುವ. I declare the name of Jesus. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಮಯದಲ್ಲಿ ನಾವು ರಿಲೀಸ್ ಮಾಡುತ್ತಿದ್ದೇವೆ. നിന്റെ ജോലിയിൽ ദൈവം നിനക്ക് പ്രൊമോഷൻ തരാൻ പോവുക. ನಿಮ್ಮ ಕೆಲಸದಲ್ಲಿ ದೇವರು ಒಂದು ಬಡ್ತಿಯನ್ನು ಕೊಡ್ತಾನೆ. നീ കർത്താവിന്റെ വേല ചെയ്യും. ನೀವು ಕರ್ತನ ಸೇವೆಯನ್ನು ಮಾಡುತ್ತೀರಿ. കൺഫ്യൂഷനിലായിരിക്കുന്നു. ನೀವು ಸ್ವಲ್ಪ ಕನ್ಫ್ಯೂಸ್ ಅಲ್ಲಿ ಇರ್ತೀರಿ. നിന്റെ കൺഫ്യൂഷനെ ನಿಮ್ಮ ಕನ್ಫ್ಯೂಸ್ ಅನ್ನು ദൈവം കൺഫർമേഷൻ ആക്കാൻ പോവുക. ದೇವರು ನಿಮ್ಮ ಖಚಿತತೆ ಪಡಿಸುವವನಾಗಿರ್ತಾನೆ. കരങ്ങളെ തട്ടി ಕರಗಳನ್ನು ತಟ್ಟುತ್ತಾ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಆಮೆನ್. ഇപ്പൊ എന്താ വർക്ക് ചെയ്യുന്നത്? ಈಗ ನೀವೇನ್ ಕೆಲಸ ಮಾಡ್ತಾ ಇದ್ದೀರಿ? ಬೆಮ್ಮೆಲ್ ಅಲ್ಲಿ BEML ಲಿಮಿಟೆಡ್ ಅಲ್ಲೊಂದು ಕಾಂಟ್ರಾಕ್ಟ್ ಬೇಸಿಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ഹല്ലേലൂയ. ಹಲ್ಲೆಲೂಯಾ. അതിൽ നിന്ന് നിനക്കൊരു ഷിഫ്റ്റ് തരും. ಅದರಿಂದ ದೇವರೊಂದು ಶಿಫ್ಟ್ ಅನ್ನು ಕೊಡ್ತಾನೆ. നീ സ്വന്തമായിട്ട് ബിസിനസ് ചെയ്യും. ನೀವು ಸ್ವಂತವಾದಂತ ಬಿಸಿನೆಸ್ ಮಾಡಲು ಹೋಗುತ್ತೀರಿ. ಆಮೆನ್. ഹല്ലേലൂയ. ಹಲ್ಲೆಲೂಯಾ. മോളെ നല്ലവണ്ണം നീ പ്രാർത്ഥിക്കണം. ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ. മോളെ പല്ലവി ಪಲ್ಲವಿ, എന്താ ചെയ്യുന്നത്? ನೀವೇನ್ ಮಾಡ್ತಾ ಇದ್ದೀರಿ? ഹൗസ് വൈഫ്. നീ ഒരു പ്രവാചകിയാണെന്ന് പറയാൻ പറയും. ನೀನು ಪ್ರವಾದಿ ಆಗಿದೆ ಅಂತ ಹೇಳಿ ದೇವರು ಹೇಳುತ್ತಿದ್ದಾನೆ. ಆಮೆನ್. നിനക്ക് ഇപ്പൊ അറിയത്തില്ല. ನಿಮಗೆ ಈಗ ಗೊತ್ತಾಗುವುದಿಲ್ಲ. നിന്റെ ഉദരത്തിനകത്ത് ನಿಮ್ಮ ಹೊಟ್ಟೆ ಒಳಗಡೆ ദൈവ ശക്തി ഇപ്പൊ ഇറങ്ങുന്നത് ഞാൻ ದೇವರ കാണുന്നു. ಶಕ್ತಿಯು ಪ್ರಕಟವಾಗುತ್ತಿರುವುದನ್ನು ನಾನು ಕಾಣ್ತಾ നിന്റെ ಇದ್ದೇನೆ. ഉച്ചന്തലം മുതൽ ഉള്ളങ്കാല് വരെ ನಿಮ್ಮ ನಡುನೆತ್ತಿನ ಅಂಗಾಲಿನವರೆಗೂ ദൈവ പ്രവൃത്തി വെളിപ്പെടുന്നത് ഞാൻ കാണുന്നു. ದೇವರ ಕ್ರಿಯೆ ಪ್ರಕಟವಾಗುತ್ತಾ ಇರುವುದನ್ನು ನಾನು ಕಾಣುತ್ತಾ ಇದ್ದೇನೆ. കരങ്ങളെ അടിച്ച് ദൈവത്തെ സ്തുതിച്ച് ಕರಗಳನ್ನು ತಟ್ಟುತ್ತಾ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆಮೆನ್. ദൈവ ശക്തി ഇറങ്ങട്ടെ. ದೇವರ ಶಕ್ತಿ ಇಳಿಯಲಿ. ಆಮೆನ್. ಕರ್ತನೆ, ಇವರ ಬೆನ್ನಿನ ಎಲುಬಿಲಿರುವಂತ ಎಲ್ಲ ನೋವುಗಳು ಪರಿಪೂರ್ಣವಾಗಿ ನೀಗಲಿ. ಹೊಟ್ಟೆಯಲ್ಲಿ ಬೆನ್ನಿನಲ್ಲಿ ಕಟ್ಟಿರುವಂತ ಎಲ್ಲ ಸೈತಾನನ ಕಟ್ಟುಗಳು യേശു ക്രിസ്തുവിൻ നാമത്തിൽ ಯೇಸುವಿನ ನಾಮದಲ್ಲಿ ഇന്ന് രാത്രി അഴിഞ്ഞു മാറട്ടെ. ಈ ರಾತ್ರಿ ವೇಳೆಯಲ್ಲಿ ಒಡೆಯಲ್ಪಡಲಿ. ഹല്ലേലൂയ. ഹല്ലേലൂയ. Praise to Jesus. Praise the Lord. ഇമ്മാനുവേൽ. ಇಮ್ಮಾನುವೇಲ್ നിന്റെ കൂടെ ഉണ്ട്. ಇಮ್ಮಾನುವೇಲ್ ನಿಮ್ಮ ಜೊತೆಲಿದ್ದಾನೆ. ഇന്ന് നിന്റെ മേൽ വന്ന സന്തോഷം ಇವತ್ತು ನಿಮ್ಮ ಮೇಲೆ ಬಂದಂತ ಒಂದು ಸಂತೋಷ ഇനി ഒരു നാളും വിട്ടുമാറത്തില്ല. ಇನ್ನು ಯಾವ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. മോനെ കിരണേ. ಕಿರಣ್, ഹല്ലേലൂയ. ನೀವು സിസ്റ്റർ ಸಿಸ್ಟರ್ ശശികല. ഹല്ലേലൂയ. നിന്റെ മേലിരിക്കുന്ന ആസ്മാറ്റിക് സ്പിരിറ്റ്, ನಿಮ್ಮ ಮೇಲಿರುವಂತಹ ಅಸ್ತಮದ ಒಂದು ರೋಗ ഇന്ന് രാത്രി ദൈവം സൗഖ്യമാക്കാൻ പോകും. ಇವತ್ತು ರಾತ್ರಿ ನನ್ನ ದೇವರು ಸೌಖ್ಯಪಡಿಸುತ್ತಾ ಇದ್ದಾನೆ. ഞാൻ കാണുന്നത്, ನಾನು ಕಾಣುತ್ತಾ ಇರುವಂತದ್ದು, അർദ്ധരാത്രി എഴുന്നേറ്റ് ഉറക്കമില്ലാതെ ശ്വാസത്തിന് വേണ്ടി പിടയുന്ന ഒരു കിരണനെയാ കാണുന്നത്. ಅರ್ಧ ರಾತ್ರಿಯಲ್ಲಿ ನಿದ್ರೆಯಲ್ಲಿ ಎದ್ದು ಶ್ವಾಸ ಬಿಡಲಿಕ್ಕೆ ಸಾಧ್ಯವಿಲ್ಲದೆ ಕಷ್ಟಪಡುತ್ತಿರುವಂತಹ ಕಿರಣನ ನಾನು ನೋಡ್ತಾ ಇದ್ದೇನೆ. ഇവൻ അസുഖം വരുന്നത് ನಿಮಗೆ ಒಂದು ಅಸೌಖ್ಯ ಬರುವಂತದ್ದು ഒരു 2 മണി 3 മണി 4 മണി ടൈമിലാണ്. 2, 3, 4 ಗಂಟೆಯಲ್ಲಿ ಆಗಿರುತ್ತದೆ. ആണോ? ಹೌದಾ? മിഡ് നൈറ്റിൽ എല്ലാവരും ഉറങ്ങുമ്പോ ಮಿಡ್ ನೈಟ್ ಅಲ್ಲಿ ನೀವು ನಿದ್ರೆ ಮಾಡುವಾಗ ഓവറായിട്ട് ഫുഡ് കഴിക്കാൻ പറ്റുന്നില്ല. ನಿಮಗೆ ಬಹಳವಾಗಿ ಹೆಚ್ಚಾಗಿ ಊಟ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. പേടിയാണ് നിനക്ക് ഫുഡ് കഴിക്കാൻ വേണ്ടി. ಆಹಾರ ಸೇವಿಸಲಿಕ್ಕೆ ನಿಮಗೆ ಒಂದು ರೀತಿಯ ಭಯ. വയറ് നിറഞ്ഞു കഴിഞ്ഞാൽ ശ്വാസമുട്ടൽ ഉണ്ടാവും എന്നുള്ള ಅಂದ್ರೆ ഭയം. ಹೊಟ್ಟೆ ತುಂಬ ತಿಂದು ಬಿಟ್ರೆ ಎಲ್ಲಿ ಶ್ವಾಸದ ಒಂದು ಉಸಿರಾಟಕ್ಕೆ ಸಮಸ್ಯೆವಾಗ್ತದೆ ಅಂತ. അത് നിമിത്തം ഈ ഭാഗത്ത് പെയിൻ ഉണ്ടാകും. ಆದುದರಿಂದ ಈ ಭಾಗದಲ್ಲಿ ನೋವು ಬರ್ತಾ ಇದೆ. ഹല്ലേലൂയ. എന്നെ കാണിക്കുന്നതല്ല, ನನಗೆ ದೇವರು ಇದನ್ನೆಲ್ಲ ತೋರಿಸುತ್ತಿದ್ದಾನೆ. ഇവൻ മരണത്തെ കണ്ടവനാണ്. ನೀವು ಮರಣವನ್ನು ಮುಖಾಮುಖಿ ಕಂಡಂತ ವ್ಯಕ್ತಿ. ചില സമയത്ത് ലൂസ് മോഷൻ വരെ വരുന്നുണ്ട്. ಕೆಲವೊಮ್ಮೆ ನಿಮಗೆ ಲೂಸ್ ಮೋಷನ್ ಸಹ ಆಗುತ್ತದೆ. നെഞ്ചുവേദന വരുന്നുണ്ട്. ಎದೆ ನೋವು ಬರ್ತದೆ. മരിച്ചുപോയെന്ന് വിചാരിച്ച സമയങ്ങൾ ಅನೇಕ ಸಾರಿ ಅಯ್ಯೋ ಸತ್ತೇ ಹೋಗ್ತೇನೇನೋ ಈಗ ಅಂತ ಹೇಳಿ ನೀವು ನೆನೆಸಿದ್ದೀರಿ. ചില സമയത്ത് ആരെയും ഡിസ്റ്റർബ് ചെയ്യണ്ടെന്ന് പറഞ്ഞ് ശ്രമിക്കും. ಅಂದ್ರೆ ಯಾರಿಗೆ ಸಹ ಸಮಸ್ಯೆ ಕೊಡೋದು ಬೇಡ ಅಂತ ಹೇಳಿ ನೀವು ಸಮಾಧಾನ ಪಡಿಸಿಕೊಳ್ತೀರಿ. ആരെങ്കിലും തടവി തരാതെ സ്വസ്ഥത വരത്തില്ല. ಅಯ್ಯೋ ಯಾರಾದ್ರೂ ನನಗೆ ಈ ರೀತಿಯಲ್ಲಿ ಸಮಾಧಾನ ಪಡಿಸಿದ್ರೆ ಮಾತ್ರ ನನಗೆ ಸಮಾಧಾನ ಆಗ್ತದೆ ಅಂತ ನೀವು ನೆನೆಸ್ತೀರಿ. ഇനി ಆದ್ರೆ ಇನ್ನು ഒറ്റ ചോദ്യം, ಒಂದೇ ಒಂದು ಪ್ರಶ್ನೆ. ഇന്ന് രാത്രി ಇವತ್ತು ರಾತ್ರಿ നിന്റെ ഹൃദയത്തെ യേശുവിന് കൊടുക്കാൻ ನಿಮ್ಮ തയ്യാറാണ്? ಹೃದಯವನ್ನು ಯೇಸುವಿಗೆ ನೀನು ಒಪ್ಪಿಸಿಕೊಡುವುದಾದರೆ Are you ready? ನೀವು ಸಿದ್ಧರಾಗಿದ್ದೀರಾ? സ്നാനപ്പെട്ട് ದೀಕ್ಷಾ ಸ್ನಾನ ಹೊಂದಿ യേശുവിന് വേണ്ടിയിട്ട് ಯೇಸು ಕ್ರಿಸ್ತನಿಗೋಸ್ಕರವಾಗಿ ഒരു ആരാധന പോലും മുടക്കാതെ ಒಂದು ಆರಾಧನೆಯನ್ನು ಸಹ ತಪ್ಪಿಸಿಕೊಳ್ಳದೆ നീ യേശുവിന് വേണ്ടി ನೀನು ജീവിക്കാൻ ಯೇಸು ಕ್ರಿಸ್ತನಿಗೋಸ್ಕರವಾಗಿ ಜೀವನ ಮಾಡಬೇಕು ಅಂತ ಹೇಳಿ ತೀರ್ಮಾನ ತೆಗೆದುಕೊಳ್ಳುವುದಾದರೆ ഈ സമയം ಈ ಸಮಯ ಈ ಸೆಕೆಂಡಿನಲ್ಲಿ നിന്റെ ആത്മ നിന്നെ വിട്ടു ನಿಮ್ಮ പോകും. ಆಸ್ತಮವು ನಿಮ್ಮನ್ನು ಬಿಟ್ಟು ಹೋಗುತ್ತದೆ.
അത് രോഗമല്ല, ഒരു ബാധയാണ്. ಇದು ರೋಗವಲ್ಲ, ಇದು ಒಂದು ಬಾಧೆಯಾಗಿದೆ, ದುರಾತ್ಮನ ಕ್ರಿಯೆಯಾಗಿದೆ. Rebuke in the name of Jesus. ಯೇಸುವಿನ ನಾಮದಲ್ಲಿ ಬಿಟ್ಟೋಗಿ ಎಂದು ಆಜ್ಞಾಪಿಸುತ್ತೇವೆ. മോളെ ശശികല, ಮಗಳೇ ಶಶಿಕಲಾ, എന്ത് കഴിച്ചാലും ഉടനെ ടോയ്ലറ്റിൽ പോകണം. ಏನು ಊಟ ಮಾಡಿದ್ರು ಸಹ ನೀವು ಟಾಯ್ಲೆಟ್ಗೆ ಹೋಗ್ಬೇಕು. ഹല്ലേലൂയ. ಹಲ್ಲೆಲೂಯಾ. അത് കാരണം ട്രാവൽ ചെയ്യാൻ പോലും നിനക്ക് ഭയമാണ്. ಅದಕ್ಕೋಸ್ಕರವಾಗಿ ಪ್ರಯಾಣ ಮಾಡುವುದಕ್ಕೆ ಸಹ ಒಂದು ರೀತಿಯ ಭಯ. അസിഡിറ്റി പ്രോബ്ലങ്ങൾ, ಅಸಿಡಿಟಿ ಪ್ರಾಬ್ಲಮ್ಗಳು, സ്റ്റൊമക് പെയിനുകൾ, ಹೊಟ್ಟೆ ನೋವು. ഹല്ലേലൂയ. ಹಲ್ಲೆಲೂಯಾ. നിന്റെ കുടലിനകത്തുള്ള സകല വ്യാധികളെയും ನಿಮ್ಮ ಹೊಟ್ಟೆಯಲ್ಲಿರುವ ಎಲ್ಲ ಕಳ್ಳಿನ ನೋವುಗಳು, ഇന്ന് രാത്രി യേശു സൗഖ്യമാക്കാൻ ಯೇಸು ಕ್ರಿಸ್ತ ನಿಮಗೆ ಸೌಖ್ಯಪಡಿಸುವವನಾಗಿರುತ್ತಾನೆ. മോളെ, നീ യേശുവിന് വേണ്ടി ജീവിക്കാൻ തയ്യാറാണോ? ನೀವು ಯೇಸುಗಾಗಿ ಮಾತ್ರ ಜೀವಿಸುವುದಕ್ಕೆ ತಯಾರಾಗಿದ್ದೀರಾ? Are you ready? ಸಿದ್ಧರಾಗಿದ್ದೀರಾ? യേശുവിന് വേണ്ടി ജീവിക്കാൻ തയ്യാറാണോ? ಯೇಸು ಕ್ರಿಸ್ತನಿಗಾಗಿ ಜೀವಿಸುವುದಕ್ಕೆ ഇന്ന് ತಯಾರಾದರೆ രാത്രി ഞാനൊരു പ്രോഫസി പറയാം. ಒಂದು ಪ್ರವಾದನೆ ನಾನು ನಿಮಗೋಸ್ಕರವಾಗಿ നീ ಹೇಳುತ್ತೇನೆ. യേശുവിന്റെ മുമ്പിൽ വീണാൽ ನೀನು ಯೇಸು ಕ್ರಿಸ್ತನ ಮುಂದೆ ನೀವು ನಿಮ್ಮನ್ನು ಒಪ್ಪಿಸಿಕೊಡುವುದಾದರೆ ഡോക്ടറിന്റെ മുമ്പിൽ വീഴത്തില്ല. ಡಾಕ್ಟರಿನ ಮುಂದೆ ಹೋಗಿ ನೀವು നീ ಬೀಳುವುದಕ್ಕೆ യേശുവിന്റെ ಸಾಧ್ಯವಿಲ್ಲ. മുമ്പിൽ വീണാൽ ಯೇಸು ಕ್ರಿಸ್ತನ ಮುಂದೆ ನೀವು ನಿಮ್ಮನ್ನು ಒಪ್ಪಿಸಿಕೊಟ್ಟರೆ മെഡിസിന്റെ മുമ്പിൽ വീഴത്തില്ല. ಮೆಡಿಸಿನ್ ನ ಮುಂದೆ ನೀವು ಹೋಗಿ ಬೀಳುವುದಿಲ್ಲ. ഇന്ന് രാത്രി നീ സൗഖ്യമാകിയാണ്. ಈ ರಾತ್ರಿ ವೇಳೆಯಲ್ಲಿ ದೇವರು ನಿಮಗೆ ಸೌಖ್ಯವನ್ನು ಪಡಿಸುತ್ತಿದ್ದಾನೆ.